ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ವರದಕ್ಷಿಣೆ ಕಿರುಕುಳದ ಆರೋಪದ ಹಿನ್ನೆಲೆ ಗಾನ್ನವಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬಸ್ಥರು ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪತಿ ಸೂರಜ್ ಮನೆ ಮುಂದೆ ಗಾನ್ನವಿ ಕುಟುಂಬಸ್ಥರೆಲ್ಲರೂ ಸೇರಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ, ಧರಣಿಯನ್ನ ಮಾಡ್ತಾ ಇದ್ದಾರೆ. ಸೂರಜ್ ಕುಟುಂಬಸ್ಥರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹನಿಮೂನ್ನಿಂದ ಬರ್ತಾ ಇದ್ದಂತೆ ನವವಿವಾಹಿತೆ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಗಾನವಿ ಸೂಸೈಡ್ಗೆ ವರದಕ್ಷಿಣೆ ಕಿರುಕುಳ ಕಾರಣ ಅಂತ ಆರೋಪ ಮಾಡ್ತಾ ಇದ್ದಾರೆ. ಮಗಳ ಸಾವಿಗೆ ಸೂರಜ್ ಕುಟುಂಬಸ್ಥರೇ ಕಾರಣ ಅಂತ ವಿದ್ಯಾರಣ್ಯಪುರದ ಸೂರಜ್ ನಿವಾಸದ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಗಾನವಿ ಕುಟುಂಬಸ್ಥರು. ಮೃತ ಗಾನವಿ ಶವ ಇಟ್ಟು ಸಂಬಂಧಿಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಆಂಬ್ಯುಲೆನ್ಸ್ ಅನ್ನ ತಡೆದು ನೂರಾರು ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪೊಲೀಸರ ಜೊತೆಗೆ ಗಾನವಿ ಕುಟುಂಬಸ್ಥರು ವಾಗ್ವಾದಕ್ಕೂ ಇಳಿದಿದ್ದಾರೆ. ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಪ್ರತಿಭಟನಾ ನಿರತರ ಮನವೊಲಿಸುವ ಪ್ರಯತ್ನ ಪೊಲೀಸರಿಂದ ಆಗ್ತಾ ಇದೆ. ಆದರೆ ಯಾವುದಕ್ಕೂ ಕೂಡ ಗಾನ್ನವಿ ಕುಟುಂಬಸ್ಥರು ಬಗ್ತಾ ಇಲ್ಲ. ಸೂರಜ್ ಕುಟುಂಬಸ್ಥರು ಸೂರಜ್ ಇಲ್ಲಿಗೆ ಬರಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ರೆಹಮಾನ್. ಈಗ ಸ್ಥಳದಿಂದಲೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೆಹಮಾನ್, ಈಗಾದರೂ ಮನವೊಲಿಸುವ ಪ್ರಯತ್ನ ಆಗ್ತಾ ಇದೆಯಾ? ಪೊಲೀಸರು ಏನ್ ಮಾಡ್ತಿದ್ದಾರೆ ಅನ್ನೋದು ಒಂದು ಕಡೆ ಆದ್ರೆ, ಈಗ ಗಾನವಿ ಕುಟುಂಬಸ್ಥರು ಸೂರಜ್ ಮತ್ತು ಫ್ಯಾಮಿಲಿಯವರು ಬರಬೇಕು ಅನ್ನುವಂತಹ ಆಗ್ರಹ ಮಾಡ್ತಾ ಇದ್ದಾರೆ. ಅವರು ಬಂದು ಮುಂದಿನ ಶಾಸ್ತ್ರ ನಡೆಸಿಕೊಡಬೇಕು, ಯಾಕಂದ್ರೆ ಈ ವಸ್ತು ಅವರ ಮನೆಯದು ಅಂತ ಹೇಳ್ತಿದ್ದಾರೆ. ಯಾಕೆ ಸೂರಜ್ ಮತ್ತು ಅವರ ಮನೆಯವರು ಇನ್ನೂ ಬರ್ತಾ ಇಲ್ಲ? ಆ ಪೊಲೀಸರಾದರೂ ಅವರನ್ನ ಕರ್ಕೊಂಡು ಬರೋ ಪ್ರಯತ್ನವನ್ನ ಯಾಕೆ ಮಾಡ್ತಾ ಇಲ್ಲ? ಸೆಕ್ಯೂರಿಟಿ ವಿಚಾರವಾಗಿ ಏನಾದ್ರೂ ಹೆಚ್ಚು ಕಡಿಮೆ ಆಗಬಾರದು ಅನ್ನುವಂಥದ್ದು ಅವರ ಮುಂಜಾಗ್ರತೆ. ಆದ್ರೆ ಮುಂದೆ ಏನು ಇದಕ್ಕೆ ಹಿಂಗೇ ಪ್ರತಿಭಟನೆ ಮಾಡೋದಾ ಏನು ಅಂತ? ಸೂರಜ್ ಅವರ ಮನೆ ಮುಂದೆ ಗಾನವಿ ಅವರ ಕುಟುಂಬಸ್ಥರು ನಿರಂತರವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಪೊಲೀಸರನ್ನ ಕೂಡ ಮನವೊಲಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಯಾವುದೇ ರೀತಿ ಪೊಲೀಸರು ಕೂಡ ಅವರ ಮನೆ ಮುಂದೆ ಮೃತದೇಹವನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ. ನೀವು ನೋಡ್ತಾ ಇರಬಹುದು, ಈಗಾಗಲೇ ಸೂರಜ್ ಅವರ ಮನೆ ಪಕ್ಕದಲ್ಲಿ ನೋಡ್ತಾ ಇರಬಹುದು, ಬ್ಯಾರಿಕೇಡ್ ಹಾಕಿ ಅವರನ್ನ ಅಲ್ಲೇ ತಡೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕೂಗಳತೆ ದೂರದಲ್ಲಿ ಆಂಬ್ಯುಲೆನ್ಸ್ ಅಲ್ಲೇ ನಿಂತ್ಕೊಂಡಿದೆ. ಅಲ್ಲಿ ಕೂಡ ಕೆಲವೊಂದಿಷ್ಟು ಪೊಲೀಸರು ಅವರನ್ನ ಮುಂದುಗಡೆ ಬಿಡ್ತಾ ಇಲ್ಲ, ಅಲ್ಲೇ ಅವರನ್ನ ತಡೆ ಹಿಡಿದಿದ್ದಾರೆ ಅಂತಾನೆ ಹೇಳ್ಬಹುದು. ನೋಡ್ತಾ ಇರಬಹುದು ನೀವು, ಸಾಕಷ್ಟು ನೂರಾರು ಜನರ ಸಂಖ್ಯೆಯಲ್ಲಿ ಈ ಸೂರಜ್ ಅವರ ಮನೆ ಮುಂದೆ ಗಾನವಿ ಅವರ ಕುಟುಂಬಸ್ಥರು ಬಂದಿದ್ದಾರೆ. ಅವ್ರದ್ದು ಒಂದೇ ಒಂದು ಇರೋದು ಏನಪ್ಪಾ ಅಂದ್ರೆ, ನಮಗೆ ಸೂರಜ್ ಅವರು ನಮ್ಮ ಗಾನವಿಯವರ ನಮ್ಮ ಮನೆ ಮಗಳಾಗಿರುವಂತಹ ಗಾನವಿಯವರ ಗಂಡ, ಅದು ಏನು ಅವರ ಗಂಡನ ಮನೆ ಕಡೆಯಿಂದ ಏನ್ ಶಾಸ್ತ್ರಗಳಿರುತ್ತೋ ಮೃತಪಟ್ಟ ಮೇಲೆ ಅದನ್ನ ಅವರು ಮಾಡಿಕೊಡ್ಬೇಕು, ಮುತ್ತೈದೆಯಾಗಿ ಅವಳನ್ನ ಕಳಿಸಬೇಕು. ಆ ರೀತಿಯಾದಂತಹ ನಮಗೆ ಶಾಸ್ತ್ರಗಳಿಗೋಸ್ಕರ ನಾವು ಅವ್ರ ಮನೆ ಮುಂದೆ ತಂದಿದ್ದೇವೆ. ಪ್ರತಿಭಟನೆ ಮಾಡುವಂತ ಉದ್ದೇಶ ನಮಗೆ ಏನೂ ಇಲ್ಲ, ಯಾಕಂದ್ರೆ ಮಗಳನ್ನೇ ಕಳ್ಕೊಂಡು ನೊಂದಿದ್ದೇವೆ. ನಮ್ದೇನಿದ್ರು ಆ ಶಾಸ್ತ್ರಗಳಿಗೋಸ್ಕರ ನಾವು ಬಂದಿದ್ದೇವೆ ಅನ್ನುವಂಥದ್ದು. ಹಾಗಾಗಿ ಮೃತದೇಹವನ್ನ ಅಲ್ಲಿ ಸೂರಜ್ ಅವರ ಮನೆ ಮುಂದೆ ಕರ್ಕೊಂಡು ಹೋಗ್ಲಿಕ್ಕೆ ಅವರು ಸಾಕಷ್ಟು ಪೊಲೀಸರ ಜೊತೆಗೆ ವಾಗ್ವಾದವನ್ನ ಮಾಡ್ತಾ ಇದ್ದಾರೆ. ಆದ್ರೂ ಮನವೊಲಿಸುವಂತ ಪ್ರಯತ್ನವನ್ನ ಮಾಡಿದ್ರು ಕೂಡ ಪೊಲೀಸರು ಯಾವುದೇ ರೀತಿಯಾದಂತಹ ಬಿಡುವ ವ್ಯವಸ್ಥೆ ಮಾಡ್ತಾ ಇಲ್ಲ. ಇದೇ ನಾನು ತೋರಿಸುವಂತ ಒಂದು ಮನೆ ಇದೆ ನೋಡಿ, ಇದೇ ಸೂರಜ್ ಅವರ ಮನೆ. ಏನು ಬಾಳಿ ಬದುಕಕ್ಕೋಸ್ಕರ ಇಲ್ಲಿ ಬಂದಿದ್ಲು ಮನೆ, ಈ ಮನೆಗೆ ಅವಳು ಮದುವೆ ಆಗಿ ಈ ಮನೆಗೆ ಬಂದಿದ್ಲು. ಇದು ನೋಡ್ತಾ ಇರಬಹುದು, ಇದೇ ಸೂರಜ್ ಅವರ ಮನೆ. ಮನೆ ಮುಂದೆ ಕೂಡ ಕೆಲವೊಂದಿಷ್ಟು ಡಾಗುಗಳಿದಾವೆ. ಆದ್ರೆ ಯಾವುದೇ ರೀತಿ ಪೊಲೀಸರು ಕೂಡ ಒಳಗಡೆ ಹೋಗ್ಲಿಕ್ಕೆ ಆಗ್ಲಿಲ್ಲ, ಈ ಗೇಟ್ ಅನ್ನು ಕೂಡ ತೆಗಿಲಿಕ್ಕೆ ಆಗ್ಲಿಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮನೆ ಒಳಗಡೆ ಡೋರ್ ಕ್ಲೋಸ್ ಆಗಿದೆ, ಒಳಗಡೆ ಇದಾರೋ ಇಲ್ವೋ ಅನ್ನೋ ಮಾಹಿತಿ ಕೂಡ ಯಾರಿಗೂ ಕೂಡ ಗೊತ್ತಿಲ್ಲ. ಹಾಗಾಗಿ ನಾಯಿಗಳಿದಾವೆ, ನಾಯಿ ಇರೋದ್ರಿಂದ ಗೇಟ್ ಅನ್ನ ಓಪನ್ ಮಾಡಿ ಹೋಗ್ಲಿಕ್ಕೂ ಕೂಡ ಪೊಲೀಸರು ಭಯ ಬೀಳ್ತಿದ್ದಾರೆ, ಮತ್ತೆ ಈ ಗಾನವಿಯವರ ಕುಟುಂಬಸ್ಥರು ಕೂಡ ಭಯ ಬೀಳ್ತಿದ್ದಾರೆ. ಹಾಗಾಗಿ ಮನೆಯ ಮುಂದೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನೋಡ್ತಾ ಇರಬಹುದು, ಮನೆಯ ಎದುರುಗಡೆ ಮಹಿಳೆಯರು ಕೂಡ ಪ್ರತಿಭಟನೆ, ಕೆಲವೊಂದಿಷ್ಟು ಜನರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಅವರು ಪ್ರತಿಭಟನೆ ನಿರಂತರವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಯಾವುದೇ ರೀತಿಯಾದಂತಹ ಮನವೊಲಿಸುವಂತ ಪ್ರಯತ್ನವನ್ನು ಮಾಡಿದರೂ ಕೂಡ ಅವರಿಗೆ ಒಂದು ಪರ್ಮಿಷನ್ ಕೂಡ ಕೊಡ್ತಾ ಇಲ್ಲ. ನಾನು ಅವ್ರನ್ನೇ ನೇರವಾಗಿ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ಮನೆ ಎದುರುಗಡೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಮ್ಮ, ಏನ್ ಮನೆ ಎದುರುಗಡೆ ಪ್ರತಿಭಟನೆ ಮಾಡ್ತಾರೆ? ಪೊಲೀಸರು ಯಾವುದೇ ರೀತಿ ಬಿಡುವಂತ ವ್ಯವಸ್ಥೆ ಮಾಡ್ತಿಲ್ಲ, ಏನಾಗ್ತಿದೆ ಇಲ್ಲಿ? ಅವರು ತುಂಬಾ ಇದು ಮಾಡ್ಬಿಟ್ಟಿದ್ದಾರೆ, ಡೌರಿ ಕೇಸು ಮತ್ತೆ ವರದಕ್ಷಿಣೆ ಕೇಸು. ಅದಕ್ಕೆ ಪೊಲೀಸ್ ಅವ್ರಿಗೆಲ್ಲ ತುಂಬಾ ಅವರು ಸಹಕರಿಸ್ತಾ ಇಲ್ಲ. ಆ ಹುಡುಗಿ ಲಾಸ್ಟ್ ಇದ್ರಲ್ಲೂ ಅವ್ರ ಮನೆಯಲ್ಲೇ ಇರಬೇಕು ಅಂತ ಕೇಳ್ತಾ ಇದ್ಲು. ಪೊಲೀಸ್ ಅವರು ಅದಕ್ಕೆ ಆಂಬ್ಯುಲೆನ್ಸ್ ಕೂಡ ಬಿಡ್ತಾ ಇಲ್ಲ. ಏನ್ ಕಾರಣ ಅಂದ್ರೆ, ಫಸ್ಟ್ ಎಲ್ಲ ಮಾತುಕತೆ ಆದಾಗೆಲ್ಲ ಒಂಥರ ಇದ್ರು, ಸುಮ್ನೆ ರಿಸೆಪ್ಷನ್ ಮಾಡ್ಕೊಡ್ರಿ ನಾವು ಮದುವೆ ಮಾಡ್ಕೊಂತೀವಿ ಅಂತ ಹೇಳಿ ಮಾತುಕತೆ ಮುಗಿಸಿದ್ವಿ. ಆಮೇಲೆ ಹುಡುಗ ಏನ್ ಒಡವೆ ಇದೆ, ಏನ್ ನಿನ್ಗೆ ಎಷ್ಟು ಬರುತ್ತೆ, ಎಷ್ಟು ಅಕೌಂಟ್ ಅಲ್ಲಿ ಹಾಕೊಂತೀಯ ಕಾಸು,
ಕಾರ್ ನಮ್ಗೆ ಬೇಕು. ಮದ್ವೆ ಆಗಿದ ತಕ್ಷಣ ಎಲ್ಲ ಸ್ಟಾರ್ಟ್ ಮಾಡಿದ್ರು. ಮದ್ವೆ ಏನು ಹೇಳಿ ಬಚ್ಚಿಟ್ಟಿದ್ದಾರೆ ಅಂದ್ರೆ ಆ ಹುಡುಗನೇ ಅಲ್ಲ, ಅವನು ಕೋಜದವನು. ಅವನ ಏನು ಮಾಡ್ತಾ ಇಲ್ಲ. ಸುಮ್ನೆ ಟಚ್ ಮಾಡು ನೀವು ಸೂರಜ್ ಅಂದ್ರೆ ಅವೆಲ್ಲ ನನ್ಗೆ ಇಷ್ಟ ಆಗಲ್ಲ. ಅವರ ತಾಯಿ ಕೂಡ ಇಲ್ಲೇ ಇದ್ದಾರೆ, ಅವ್ರನ್ನೇ ನಾನು ಮಾತಾಡಿಸುವಂತ ಪ್ರಯತ್ನವನ್ನು ಮಾಡ್ತೀನಿ. ಅಮ್ಮ, ಯಾಕೆ ಇಲ್ಲಿ ಮೃತದೇಹ ಬಿಡ್ತಾ ಇಲ್ಲ? ಇಲ್ಲಿ ತಗೊಂಡ್ಬಂದಿರೋ ಸೂರಜ್ ಅವರ ಮನೆ ಮುಂದೆ ನಿಮ್ಮ ಮಗಳ ಮೃತದೇಹವನ್ನು ತೆಗೆದುಕೊಂಡು ಬಂದಿರೋ ಉದ್ದೇಶ ಏನು? ನನ್ ಮಗುಗ್ ನ್ಯಾಯ ಸಿಗ್ಬೇಕು ಸರ್. ಇವರೇ ಈ ಕಾರ್ಯ ಮಾಡ್ಬೇಕು. ನಮ್ಮ ಮಗು ಇಷ್ಟ ಪಡ್ತಾ ಇತ್ತು ಇವ್ರ ಮನೇಲಿ ಇರೋಕೆ, ಅದಕ್ಕೆ ಇಲ್ಲೇ ಮಾಡ್ಬೇಕು. ಅವಳದು ಒಂದು ಚೂರು ತಪ್ಪಿಲ್ಲ ಸರ್. ಇವ್ರು ತಪ್ಪು ಮಾಡಿರೋದಕ್ಕೆ ಬರ್ತಾ ಇಲ್ಲ. ಇವತ್ತು ತಪ್ಪಿಲ್ಲ ಅಂದ್ರೆ ಬಂದ್ ನನ್ ಮಗು ದೇಹನ ಇದ್ ಮಾಡಿ ಕಾರ್ಯ ಮಾಡ್ಬೇಕು. 3 ದಿವಸ ಆಗಿದೆ, ಒಬ್ರು ಬಂದ್ ನೋಡ್ತಾ ಇಲ್ಲ. ತುಂಬಾ ಮೆಂಟಲಿ ಟಾರ್ಚರ್ ಕೊಟ್ಬಿಟ್ಟಿದ್ದಾರೆ ಸರ್. ಅವಳಿಗೆ ಊಟ ಹಾಕದೆ ಕಿರುಕುಳ, ವರದಕ್ಷಿಣೆ ಕಿರುಕುಳ, ಅದ್ ತಗೊಂಬ, ಸೈಟ್ ತಗೊಂಬ, ದುಡ್ಡು ತಗೊಂಬ. ನಮ್ಮ ಮಗು 2 ಮಂತ್ಸ್ ಹೇಳೇ ಇಲ್ಲ ಸರ್. ನಮ್ಗೆ ಅವ್ರನ್ನ ಕರೆಸ್ಲೇಬೇಕು, ನಾವು ಮಾಡ್ತೀವಿ. ಇಲ್ಲ ಅಂದ್ರೆ ಅವ್ರು ಬಂದಿಲ್ಲ ಅಂದ್ರೆ ಇದೆಲ್ಲ ಒಡೆದು ಇಲ್ಲೇ ಮಾಡ್ತೀವಿ. ಅವ್ರು ಬಂದಿಲ್ಲ ಅಂದ್ರೆ ಒಡೆದು ಬಿಟ್ಟು ಇಲ್ಲೇ ಮುಚ್ಚಿಬಿಟ್ಟು ಹೋಗ್ತೀವಿ ನಾವು. ಆಯ್ತಾ? ಗಂಡನ್ ಮನೇಲಿ ಮಾಡ್ಬೇಕಾ ಕಾರ್ಯ. ಅದಕ್ಕೆ ಅವಳಿಗೆ ಅವಾಗ್ಲೇ ಶಾಂತಿ ಸಿಗೋದು. ನಾವು ಮಾಡಿಕ್ತಾ ಇದ್ರೆ, ಆದ್ರೆ ಅವಳು ಇಷ್ಟಪಟ್ಟಿದ್ದು. ಅದಕ್ಕೆ ನಾನು ಮನೆಗ್ ಕರ್ಕೊಂಡೋಗಿ 3 ದಿವಸ ನೋಡ್ಕೊಂಡೆ ಸರ್. 10 ನಿಮಿಷ ಕೆಳಗಡೆ ಹೋದೆ. ಅವಳು ಈ ತರ ಮಾಡ್ಕೊಂಡ್ಬಿಟ್ಟಿದ್ದಾಳೆ. 2 ತಿಂಗಳು ನನ್ನ ಮಗಳು ಪಟ್ಟಿರೋ ಕಷ್ಟ 20 ವರ್ಷ ಪಟ್ಟಷ್ಟು. ಅಷ್ಟು ಕಿರುಕುಳ ಕೊಟ್ಬಿಟ್ಟಿದ್ದಾರೆ. ಅಷ್ಟು ಇದು. ಅವರ ಫಾದರ್ ಮಾತಾಡ್ತಾರೆ, ಕೇಳಿ ಸರ್. ಗಾನವಿಯವರ ತಂದೆ ಕೂಡ ಇಲ್ಲೇ ಇದ್ದಾರೆ, ಅವ್ರನ್ನು ಕೂಡ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಏನ್ ಸರ್, ಈ ಪೊಲೀಸರು ಬಿಟ್ಕೊಡ್ತಾ ಇಲ್ಲ? ಸರ್, ಪೊಲೀಸ್ನವರು ವ್ಯವಸ್ಥೆ ಮಾಡ್ತಾ ಇದ್ದಾರೆ. ನಮಗೇನಂತಂದ್ರೆ ಅವರು 3 ಜನ ತುಂಬಾ ಕಿರುಕುಳ ಕೊಟ್ಟಿದ್ದಾರೆ. ಅವ್ರು 3 ಜನನೂ ಅವರಿಗೆ ಕಾನೂನು ಪ್ರಕಾರ ಏನ್ ಶಿಕ್ಷೆ ಆಗಬೇಕು ಖಂಡಿತ ಆಗಬೇಕು ಸರ್. ಅವರಿಗೆ ಬೇರೆ ಯಾರಿಗೂ ಈ ತರ ಮೋಸ ಮಾಡಬಾರ್ದು. ಅವ್ರ ತಾಯಿ ತುಂಬಾ ಮೋಸ ಮಾಡಿ ಮಗನ್ನ ಹತೋಟಿಯಲ್ಲಿ ತಗೊಂಡು ಅವ್ರ ತಾಯಿ ಯಾವ ತರ ಹೇಳ್ತಾರೋ ಅದೇ ತರನೇ ಮಾಡಬೇಕು ಅಂತ ಹೇಳಿ ಮಾಡಿ ನನ್ನ ಮಗಳಿಗೆ ತುಂಬಾ ಟಾರ್ಚರ್ ಮಾಡಿದ್ದಾರೆ. ಸರ್, ನೀವು ಮದುವೆ ಮಾಡಿ ಕೊಡಬೇಕಾಗಿರೋಂತ ಮುಂಚೆನೆ ಹುಡುಗನ ಕುಟುಂಬದ ಬಗ್ಗೆ ವಿಚಾರ ಮಾಡ್ಲಿಲ್ವಾ? ಹೇಗೆ ಏನಂತಂದು? ಸರ್, ಅಕ್ಕಪಕ್ಕ ವಿಚಾರಣೆ ಮಾಡಿದ್ವಿ. ತುಂಬಾ ಒಳ್ಳೆ ಹುಡುಗರು ಅಂತ ಹೇಳಿದ್ರು. ಆ ಹುಡುಗ ಈ ಫ್ಯಾಮಿಲಿ ಪೂರ್ತಿ ಡೀಟೇಲ್ಸ್ ನಾವು ತಗೊಂಡಿಲ್ಲ. ನಮ್ ತಿಳಿದವ್ರ ಮಟ್ಟಿಗೆ ನಾವು ಆ ಕಡೆ ಈ ಕಡೆ ವಿಚಾರಿಸಿದ್ದಕ್ಕೆ ಒಳ್ಳೆಯವರು ಅಂತ ಹೇಳಿದ್ರು. ಅದಕ್ಕೆ ಮುಂದುವರೆದ್ವಿ ಸರ್. ಇದು ಅವರ ತಂದೆ ತಾಯಿ ಮಾತಾಗಿದೆ ಅಂತಾನೆ ಹೇಳ್ಬೋದು. ಈ ಸೂರಜ್ ಅವರ ಮನೆ ಮುಂದೆ ಬ್ಯಾನರ್ ಕೂಡ ಹಾಕಿದ್ದಾರೆ, ಕಾಣೆಯಾಗಿದ್ದಾರೆ ಅಂತಂದು. ಯಾಕಂದ್ರೆ ಇಲ್ಲಿವರೆಗೂ ಇಷ್ಟು ಪ್ರೊಟೆಸ್ಟ್ ಆದ್ರೂ ಕೂಡ ಯಾವುದೇ ರೀತಿಯಾದಂತಹ ಮನೆ ಒಳಗಡೆ ಇಂದ ಯಾರು ಕೂಡ ಹೊರಗಡೆ ಬಂದಿಲ್ಲ. ಮನೆ ಒಳಗಡೆ ಇದಾರೋ ಇಲ್ವೋ ಅನ್ನುವಂತ ಮಾಹಿತಿ ಕೂಡ ಇಲ್ಲ. ನೋಡ್ತಾ ಇರಬಹುದು, ಇದೇ ಇಲ್ಲೇನಿದ್ದಾರೆ ಗಾನವಿಯವರ ಒಂದು ಗಂಡ ಏನಿದ್ದಾರೆ, ಪತಿ ಸೂರಜ್, ಇದು ಅವರ ಫೋಟೋ. ಗಾನವಿಯವರ ಅತ್ತೆ ಏನಿದ್ದಾರೆ ಜಯಂತಿ, ಅವರ ಫೋಟೋನು ಕೂಡ ಹಾಕಿದ್ದಾರೆ. ಮತ್ತೆ ಸಹೋದರ ಏನಿದ್ದಾರೆ ಸಂಜಯ್ ಅಂತ ಅಂದ್ಬಿಟ್ಟು ಅವ್ರ ಫೋಟೋ ಕೂಡ ಹಾಕಿದ್ದಾರೆ. ಕಾಣೆಯಾಗಿದ್ದಾರೆ ಅನ್ನುವಂತ ಒಂದು ಬ್ಯಾನರ್ ಅನ್ನ ಈ ಒಂದು ಅಳವಡಿಕೆ ಮಾಡಿಬಿಟ್ಟು ನಿರಂತರವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಹಾಗೂ ಪೊಲೀಸರನ್ನು ಕೂಡ ಮನವೊಲಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಯಾವುದೇ ರೀತಿಯಾದಂತಹ ಪೊಲೀಸರು ಕೂಡ ಅವರಿಗೆ ಪರ್ಮಿಷನ್ ಅನ್ನ ಕೊಡ್ತಾ ಇಲ್ಲ ಅನ್ನುವಂಥದ್ದು ಈ ಸದ್ಯಕ್ಕೆ ಇರುವಂತಹ ಒಂದು ಸ್ಥಿತಿ ಅಂತಾನೆ ಹೇಳ್ಬೋದು. ನೋಡಬೇಕು, ಒಂದ್ ವೇಳೆ ಏನಾದರೂ ಪೊಲೀಸರು ಮನವೊಲಿಸುವ ಕೆಲಸವನ್ನು ಮಾಡಿದ್ರೆ ಮೃತದೇಹವನ್ನ ಏನಾದರೂ ಈ ಗಾನವಿಯವರ ಪತಿ ಮತ್ತೆ ಆತ ಕುಟುಂಬಸ್ಥರು ಏನಿದ್ದಾರೆ ಅವರೆಲ್ಲ ಬಂದು ಕಾರ್ಯ ಏನಾದರೂ ಮಾಡ್ತಾರ, ಅಥವಾ ಹೀಗೆ ಮೃತದೇಹವನ್ನು ವಾಪಸ್ ತೆಗೆದುಕೊಂಡು ಹೋಗುವಂತ ಪರಿಸ್ಥಿತಿ ಆಗುತ್ತಾ ಗೊತ್ತಿಲ್ಲ ಅಂತಾನೆ ನೋಡಬಹುದು. ಓಕೆ, ಥ್ಯಾಂಕ್ ಯು ರೆಹಮಾನ್ ಮಾಹಿತಿಗಾಗಿ. ನೋಡಿ, ಗಮನಿಸ್ತಾ ಇದ್ದೀರಿ ಯಾವ ರೀತಿ ಅಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಅಂತ ಹೇಳಿ. ಗಾನವಿ ಕುಟುಂಬಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಸೂರಜ್ ಕುಟುಂಬಸ್ಥರು ಇಲ್ಲಿಗೆ ಬರಬೇಕು ಅನ್ನುವಂತಹದ್ದು ಅವರ ಆಗ್ರಹ ಆಗಿದೆ. ಗಾನವಿ ಮೃತ ಶರೀರವನ್ನ ಆಂಬ್ಯುಲೆನ್ಸ್ ಅಲ್ಲಿ ಇಟ್ಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ.
ನಾವು ಮದುವೆ ಮಾಡಿ ಕೊಟ್ಟಿದ್ದೀವಿ, ಈಗ ನಮ್ಮ ಮನೆಯ ಗಾನ್ವಿ ಅವರ ಮನೆಯ ವಸ್ತು, ಅವರು ಬಂದು ಮುಂದಿನ ಶಾಸ್ತ್ರಗಳನ್ನು ನೆರವೇರಿಸಬೇಕು, ಅಂತಿಮ ವಿಧಿವಿಧಾನಗಳನ್ನ ಮಾಡಬೇಕು, ಅವರ ಪದ್ಧತಿಯಂತೆ ಮಾಡಬೇಕು. ಆದರೆ ಅವ್ರು ಯಾಕೆ ಬರ್ತಾ ಇಲ್ಲ ಅನ್ನುವಂಥದ್ದು ಇವ್ರ ಪ್ರಶ್ನೆ ಆಗಿದೆ. ಅವರು ಬರಬೇಕು ಅನ್ನುವಂಥ ಆಗ್ರಹ ಇವರದ್ದಾಗಿದೆ.